ಆತ್ಮೀಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನೆಲ್ ಆಗಿರುವ BGS ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ SCP ಪಠ್ಯಕ್ರಮ ಬಿಕಾಮ್ನ ದ್ವಿತೀಯ ಸೆಮಿಸ್ಟರ್ನ ಬೇಸಿಕ್ ಕನ್ನಡ ಪುಸ್ತಕ ಪ್ರಯೋಗ ಸೌಖ್ಯ ಇದರ ಅಭ್ಯಾಸ ಪುಸ್ತಕ ಅಥವಾ ವರ್ಕ್ಬುಕ್ಕನ್ನು ಇಲ್ಲಿ ಬರೆದು ನಿಮಗೆ ಕೊಡ್ತಾ ಇದ್ದೇನೆ. ಮೊದಲಿನ 5 ಘಟಕಗಳನ್ನು ಇಲ್ಲಿ ಅತ್ಯಂತ ಸುಂದರವಾಗಿ ಬರೆದು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ಉಳಿದ ಘಟಕಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ 2 ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ. ಇಷ್ಟು ಈಗ ನೋಡುತ್ತಾ ಸಾಗೋಣ. ಯಾವ ರೀತಿಯಾಗಿ ಕ್ವಶನ್ ಆನ್ಸರ್ಗಳಿವೆ, ಸರಿ ಉತ್ತರಗಳಿವೆ, ಅಥವಾ ನಿಮ್ಮ ಪರೀಕ್ಷೆಗೆ ಇಷ್ಟು ಓದಿಕೊಂಡ್ರೆ ನೀವು ಅಧಿಕವಾದ ಅಂಕಗಳನ್ನು ಗಳಿಸಬಹುದು. ಮೊದಲಿಗೆ ಅಭ್ಯಾಸ ಪುಸ್ತಕ ಹೇಗಿದೆ ನೋಡಿ. ವಿದ್ಯಾರ್ಥಿಯ ಹೆಸರು, ಈ ಪೇಜ್ನಲ್ಲಿ ವಿದ್ಯಾರ್ಥಿಯ ಹೆಸರು ಬರೀಬೇಕು, ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಬರೀಬೇಕು, ನಿಮ್ಮ ಕಾಲೇಜಿನ ಹೆಸರು ಮತ್ತು ಶೈಕ್ಷಣಿಕ ವರ್ಷ 2026 ಮತ್ತು 27ನೇ ಸಾಲಿನ ಶೈಕ್ಷಣಿಕ ವರ್ಷ. ಮೌಲ್ಯಮಾಪನದ ವರದಿ ಹೀಗಿದೆ. ಚಟುವಟಿಕೆಗೆ 10 ಅಂಕ, ಮೊದಲನೆಯ ಆಂತರಿಕ ಪರೀಕ್ಷೆಗೆ 5 ಅಂಕ, ಎರಡನೆಯ ಆಂತರಿಕ ಪರೀಕ್ಷೆಗೆ 5 ಅಂಕ, ಒಟ್ಟು 20 ಅಂಕಗಳು ನಿಮಗೆ ಆಂತರಿಕ ಅಂಕಗಳಾಗಿವೆ. ಇಲ್ಲಿ ಪ್ರಾಧ್ಯಾಪಕರ ಸಹಿ ಮತ್ತು ಹೆಸರಿರ್ತದೆ. ಇಲ್ಲಿ ಮುಖ್ಯಸ್ಥರ ಅಥವಾ ಕನ್ನಡ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರ ಹೆಸರಿರ್ತದೆ. ಇಲ್ಲಿ ಒಂದು ಪ್ರಮಾಣ ಪತ್ರ ಇದೆ. ಶ್ರೀಮತಿ ಕುಮಾರಿ ಅಥವಾ ಕುಮಾರ್. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ಇಲ್ಲಿ ಬರೀಬೇಕಾಗ್ತದೆ. ಅದಾದಮೇಲೆ ಪ್ರಾಧ್ಯಾಪಕರ ಸಹಿ ಮತ್ತು ಹೆಸರು, ಮುಖ್ಯಸ್ಥರ ಸಹಿ ಮತ್ತು ಹೆಸರಿದೆ. ಹಾಗೆ ನಿಮ್ಮ ಪಠ್ಯಕ್ರಮವನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಮ ಒಟ್ಟು ಘಟಕಗಳಿವೆ. ಈ ಘಟಕಗಳ ಮೇಲೆ ಇಲ್ಲಿ 1 ಅಂಕದ ಮತ್ತು ದೀರ್ಘ ಉತ್ತರದ ಪ್ರಶ್ನೋತ್ತರಗಳು ಬರ್ತವೆ. ಘಟಕಗಳನ್ನು ಕೂಡ ಇಲ್ಲಿ ನೋಡ್ಕೋಬೋದು. ಮೊದಲಿನ 5 ಘಟಕಗಳನ್ನು ನಾನಿಲ್ಲಿ ಚರ್ಚೆ ಮಾಡಿದ್ದೇನೆ. ಅಂದರೆ ಜಾಗತೀಕರಣ ಮತ್ತು ಸಂಸ್ಕೃತಿ, ದಿಕ್ಕು, ಹುಲಿ ಸವಾರಿ, ಕನ್ನಡ ಕುಂದು ರಾಷ್ಟ್ರೀಯತೆ, ಗಿಡುಗ ಮತ್ತು ಎರೆಹುಳು ಅನ್ನುವಂಥ ಈ ಘಟಕಗಳನ್ನು ಇಲ್ಲಿ ಬರೆದು ಅಚ್ಚುಕಟ್ಟಾಗಿ ಬರೆದು ನಿಮಗೆ ಕೊಡ್ತಾ ಇದ್ದೇನೆ. ಇಷ್ಟನ್ನು ಓದಿಕೊಂಡ್ರೆ ಪರೀಕ್ಷೆಯಲ್ಲಿ ಅಧಿಕ ಅಂಕ ಗಳಿಸಬಹುದು. ಇಲ್ಲಿ ಬರುವ 1 ಅಂಕದ ಮತ್ತು ದೀರ್ಘ ಉತ್ತರಗಳು ಭಾಳ ಪ್ರಮುಖವಾದ ಪ್ರಶ್ನೋತ್ತರಗಳಾಗಿರ್ತವೆ. ವಿದ್ಯಾರ್ಥಿಗಳು ಇಷ್ಟು ಓದಿದರೆ ಸಾಕು. ಮೊದಲಿಗೆ ಘಟಕ 1 ಜಾಗತೀಕರಣ ಮತ್ತು ಸಂಸ್ಕೃತಿ. ರಾಜೇಂದ್ರ ಚೆನ್ನಿಯವರು ಇದನ್ನು ಬರೀತಾರೆ. ಇಲ್ಲಿ 1 ಅಂಕದ ಪ್ರಶ್ನೆಗಳಿವೆ. ಪ್ರಶ್ನೆಗಳನ್ನು ನೋಡುತ್ತಾ ಹೋಗೋಣ. ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ಯಾವ ವಿಷಯದ ಪ್ರಾಧ್ಯಾಪಕರಾಗಿದ್ದಾರೆ? ಇದಕ್ಕೆ ಉತ್ತರ, ರಾಜೇಂದ್ರ ಚೆನ್ನಿ ಅವರು ಇಂಗ್ಲಿಷ್ ವಿಷಯದ ಪ್ರಾಧ್ಯಾಪಕರಾಗಿದ್ದರು. ಪ್ರಶ್ನೆ 2, ರಾಜೇಂದ್ರ ಚೆನ್ನಿ ಅವರ ಜನ್ಮಸ್ಥಳ ಯಾವುದು? ಉತ್ತರ ಹೀಗಿದೆ, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಾಳಿ ಅನ್ನೋದು ಇವರ ಜನ್ಮಸ್ಥಳವಾಗಿತ್ತು. ಪ್ರಶ್ನೆ 3, ಡಾಕ್ಟರ್ ಚೆನ್ನಿ ಅವರ ಪರಿಸರ ರಕ್ಷಣೆ ಹೋರಾಟ ಯಾವುದು? ಉತ್ತರ ಹೀಗಿದೆ, ಬಾಬಾ ಬುಡನ್ಗಿರಿ ಬೆಟ್ಟದ ರಕ್ಷಣೆಗಾಗಿ ಹೋರಾಟವನ್ನು ಮಾಡಿದ್ದರು. ಪ್ರಶ್ನೆ 4, ಜಾಗತೀಕರಣದಲ್ಲಿ ಮಾಧ್ಯಮಗಳು ಯಾವುದರ ಹಿಡಿತಕ್ಕೆ ಸಿಕ್ಕಿವೆ? ಉತ್ತರ, ಕಾರ್ಪೊರೇಟ್ ಬಂಡವಾಳಶಾಹಿಯ ಹಿಡಿತಕ್ಕೆ ಸಿಕ್ಕಿವೆ ಅನ್ನೋದು ಸರಿಯಾದ ಉತ್ತರ ಆಗಿದೆ. ಟಿಪ್ಪಣಿ ಮಾದರಿಯ 5 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರ ಜೀವನ ಮತ್ತು ಸಾಧನೆಯನ್ನು ಪರಿಚಯಿಸಿ ಅಂತ ಇದೆ. ಉತ್ತರ ಹೀಗೆ ಬರಿಬೋದು. ಇಷ್ಟು ಬರೆದ್ರೆ ನಿಮಗೆ 5 ಅಂಕ ಸಿಗ್ಬೋದು. ಡಾಕ್ಟರ್ ರಾಜೇಂದ್ರ ಚೆನ್ನಿ ಅವರು ಆಧುನಿಕ ಪ್ರಮುಖ ಲೇಖಕರಲ್ಲಿ ಒಬ್ಬರೆನಿಸಿದ್ದಾರೆ. ಜನನ 1955. ಇವರ ಜನ್ಮಸ್ಥಳ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಾಳಿ ಅನ್ನೋದು ಇವರ ಜನ್ಮಸ್ಥಳವಾಗಿದೆ. ರಾಜೇಂದ್ರ ಚೆನ್ನಿ ಅವರು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕನ್ನಡದ ಖ್ಯಾತ ವಿಮರ್ಶಕರಲ್ಲಿ ಇವರು ಒಬ್ಬರಾಗಿದ್ದಾರೆ. ಇವರ ಪ್ರಮುಖ ಕೃತಿಗಳು ಅಂತಂದರೆ ಬೇಂದ್ರೆ ಕಾವ್ಯ ಸಂಪ್ರದಾಯ ಮತ್ತು ಸ್ವಂತಿಕೆ, ಮಾಸ್ತಿಕತೆಗಳು ಒಂದು ಅಧ್ಯಯನ, ನಡು ಹಗಲಿನಲ್ಲಿ ಕಂದೀಲು, ಅಮೂರ್ತತೆ ಮತ್ತು ಪರಿಸರ ಅಸಮಗ್ರ. ಪ್ರಮುಖವಾದ ಪ್ರಶಸ್ತಿಗಳಂತಂದರೆ ವರ್ಧಮಾನ ಪ್ರಶಸ್ತಿ, ಉದಯೋನ್ಮುಖ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, GHS ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಹೀಗೆ ಇವರಿಗೆ ದೊರೆತಿರುವಂಥ ಪ್ರಶಸ್ತಿಗಳಾಗಿವೆ. ಇನ್ನು 10 ಅಂಕಕ್ಕೆ ಬರುವಂಥ ಪ್ರಶ್ನೆಗಳನ್ನು ಈ ರೀತಿಯಾಗಿ ಕೇಳಬಹುದು.
ಪ್ರಬಂಧ ಮಾದರಿಯ ಕೆಳಗಿನ ಪ್ರಶ್ನೆಗಳಿಗೆ 2 ಪುಟಕ್ಕೂ ಹೆಚ್ಚು ಮೀರದಂತೆ ಉತ್ತರಿಸಿ ಅಂತ ಇದೆ. ಜಾಗತೀಕರಣ ಮತ್ತು ಸಂಸ್ಕೃತಿ ಲೇಖನದ ಆಶಯವನ್ನು ನಿರೂಪಿಸಿ ಅಂತ ಇದೆ. ಹೀಗೆ ಬರಿಬೋದು. ಹೀಗೆ ಬರೆದ್ರೆ ನಿಮಗೆ ಅಂಕಗಳು ಸಿಗ್ತವೆ. ಜಾಗತೀಕರಣವು ಮನುಷ್ಯ ಜಗತ್ತು ಕಂಡ ಮೊದಲ ಹಂತದಲ್ಲಿ ಸಂಸ್ಕೃತಿ ಹಾಗೂ ಸಾಹಿತ್ಯ ಮುಂತಾದ ಕಲೆಗಳು ಪರಸ್ಪರ ಸಂಪರ್ಕ ಹಾಗೂ ಸಂಬಂಧಗಳ ಮೂಲಕ ಶ್ರೀಮಂತಗೊಳ್ಳುತ್ತಿದ್ದವು. ಸೀಮಿತವಾದ ಸಾಮ್ರಾಜ್ಯಶಾಹಿ ಪ್ರಭಾವದಿಂದ ಇಂದಿನಷ್ಟು ಆಕ್ರಮಣಶೀಲವಾಗಿಲ್ಲ. ಆದರೆ 16ನೇ ಶತಮಾನದಿಂದ ಸಣ್ಣದಾಗಿ ಶುರುವಾದ ಪ್ರಕ್ರಿಯೆ ವಸಾಹತುಗಳನ್ನು ಆರ್ಥಿಕವಾಗಿ ಮಾತ್ರವಲ್ಲ ಸಾಂಸ್ಕೃತಿಕವಾಗಿ ಆಕ್ರಮಿಸಲಾರಂಭಿಸಿ ವಸಾಹತುಗಳ ಪರಂಪರೆಯ ಜ್ಞಾನ ಜೀವನ ಪದ್ಧತಿಗಳನ್ನೇ ಮೂಲಭೂತವಾಗಿ ಪಲ್ಲಟಗೊಳಿಸಿಬಿಟ್ಟಿದೆ ಎಂಬ ವಿಷಾದದಿಂದಲೇ ಜಾಗತೀಕರಣದ ಚರ್ಚೆಯನ್ನು ನಡೆಸುತ್ತಾರೆ. ಮಾರುಕಟ್ಟೆಯನ್ನೇ ಅವಲಂಬಿಸಿರುವ ಜಾಗತೀಕರಣವು ದೇಶೀಯ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ತಿರಸ್ಕರಿಸುವ ಬದಲು ಇಂದು ಅವುಗಳನ್ನೇ ಮಾರುಕಟ್ಟೆಯ ಪ್ರಧಾನ ತಂತ್ರಗಳನ್ನಾಗಿ ಬೆಳೆಸಿಕೊಳ್ಳುತ್ತಿರುವ ಕುರಿತು ಲೇಖನವು ನಮಗೆ ಮಾಹಿತಿಯನ್ನು ನೀಡುತ್ತದೆ. ಮಲ್ಟಿ ಕೌನ್ಸಿನ್ ನಮ್ಮ ಕಾಲದ ಭೀಕರ ಹಿಂಸೆಗಳಿಗೆ ರೂಪಕವಾಗಿ ಬಳಕೆಯಾಗಿದೆ. ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತಗಳನ್ನು ಆನಂದಿಸುವ ಸರಕನ್ನಾಗಿಸುತ್ತಾ ಇವೆಂಟ್ ಮ್ಯಾನೇಜ್ಮೆಂಟ್ ಭಾಗಗಳಾಗಿಕೊಳ್ಳುತ್ತದೆ. ಇದನ್ನೇ ಮಾನ್ಯ ಮಾಡುವ ವರ್ಗವೊಂದು ಸೃಷ್ಟಿಯಾಗುತ್ತದೆ. ಇವು ಎಲ್ಲದರ ಪರಿಣಾಮವಾಗಿ ನಾಗರಿಕ ಸಮುದಾಯದ ವಲಯದೊಳಗಿನ ಚರ್ಚೆಗಳು ತೀರಾ ಕ್ಷುಲ್ಲಕವಾಗುತ್ತವೆ. ಕಾರ್ಪೊರೇಟ್ ಬಂಡವಾಳಶಾಹಿಗಳ ಹಿಡಿತಕ್ಕೆ ಸಿಲುಕಿರುವ ಮಾಧ್ಯಮಗಳು ಸಾಮಾಜಿಕ ವಾಸ್ತವವನ್ನು ಸಮಸ್ಯೆಗಳನ್ನು ಮರೆಮಾಚುವ ಅಪಾಯದ ಬಗ್ಗೆ ನಮ್ಮ ವೈಚಾರಿಕ ಬುದ್ಧಿಜೀವಿಯ ವಲಯವು ಎಚ್ಚರಗೊಳ್ಳುವುದು ತುಂಬ ಅಗತ್ಯವಾಗಿದೆ. ಇದು ಹೀಗೆ ಮುಂದುವರಿತದೆ. ಜಾಗತೀಕರಣ ಹಾಗೂ ಸಾಹಿತ್ಯ ಸಂಸ್ಕೃತಿಗಳ ಸಂಬಂಧದ ಬಗ್ಗೆ ಚಿಂತನೆ ಮಾಡುವವರಿಗೆ ಅತ್ಯಂತ ಕುತೂಹಲಕಾರಿಯಾದ ಸಂಗತಿಯೆಂದರೆ ಮನುಷ್ಯ ಜಗತ್ತು ಕಂಡ ಮೊದಲ ಹಂತದ ಜಾಗತೀಕರಣದಲ್ಲಿ ಸಂಸ್ಕೃತಿ ಹಾಗೂ ಸಾಹಿತ್ಯ ಮುಂತಾದ ಕಲೆಗಳು ನಿರಂತರವಾಗಿ ಪರಿಭ್ರಮಣದಲ್ಲಿದ್ದು ಪರಸ್ಪರ ಸಂಪರ್ಕ ಹಾಗೂ ಸಂಬಂಧಗಳು ಶ್ರೀಮಂತಗೊಳ್ಳುತ್ತಿದ್ದವು. ಅರೇಬಿಯನ್ ನೈಟ್ಸ್ ಹಾಗೂ ಪ್ರಪಂಚದ ಕಥೆಗಳು ನಿರಂತರವಾಗಿ ಪರಿಭ್ರಮಣದಲ್ಲಿ ಇದ್ದು ಪರಸ್ಪರ ಸಂಪರ್ಕ ಬೆಳೆಯುತ್ತಿದ್ದವು. ಹಾಗೆ ಪುರಾಣಗಳು ಕೂಡ ಭಾರತದ ಗಣೇಶನಿಗೂ ಈಜಿಪ್ಟಿನ ಐನಿಸನಿಗೂ ಇರುವ ಹೋಲಿಕೆಗಳು ಒಂದು ಹಂತದ ನಾಗರಿಕತೆಯಲ್ಲಿ ವಿಶ್ವದ ಅನೇಕ ಪರಂಪರೆಗಳ ದೇವತೆಗಳಲ್ಲಿ ಕಾಣುತ್ತದೆ. ಬುದ್ಧನ ಅತ್ಯಂತ ಸುಂದರ ವಿಗ್ರಹಗಳು ಕನಿಷ್ಠ 3 ವಿಭಿನ್ನ ಸಂಸ್ಕೃತಿಗಳ ಸಂಗಮವಾಗಿದೆ. ಯುರೋಪಿಯನ್ ವಾಸ್ತುಶಿಲ್ಪದಲ್ಲಿ ಗ್ರೀಕ್ ರೋಮನ್ ಮಾತ್ರವಲ್ಲದೆ ಇನ್ನೂ ಅನೇಕ ಯುರೋಪಿಯೇತರ ನೆಲೆಗಳಿಂದ ಬಂದ ಪರಂಪರೆಗಳಿವೆ. ಇದೆಲ್ಲದರ ಅರ್ಥವೆಂದರೆ ಸಾವಿರಾರು ವರ್ಷಗಳವರೆಗೆ ಸಂಸ್ಕೃತಿ ಹಾಗೂ ಕಲೆಗಳು ಹಿರಿಯದಾದ ಅರ್ಥದಲ್ಲಿ ಜಾಗತೀಕರಣಗೊಳ್ಳುತ್ತಾ ಬಂದಿದ್ದವು. ಈ ಪ್ರಕ್ರಿಯೆಯ ಹಿಂದೆಯೂ ಒಂದು ಬಗೆಯ ಸೀಮಿತವಾದ ಸಾಮ್ರಾಜ್ಯಶಾಹಿಯಷ್ಟು ಆಕ್ರಮಣಶೀಲವಾಗಿರಲಿಲ್ಲ ಅಥವಾ ತನ್ನ ಪ್ರಭಾವದಲ್ಲಿ ಈ ಪ್ರಮಾಣದಲ್ಲಿ ಬಲವಾಗಿರಲಿಲ್ಲ. ವಿವಿಧ ಸಂಸ್ಕೃತಿ ಕಲಾ ಪರಂಪರೆಗಳ ಜಾಗತಿಕ ವಿವಿಧ ಸಂಬಂಧಗಳಲ್ಲಿ ಮುಖ್ಯವಾಗಿ ಬದಲಾವಣೆಗೆ ಬಂದದ್ದು ಆಧುನಿಕ ಸಾಮ್ರಾಜ್ಯಶಾಹಿಯಿಂದಾಗಿ. 16ನೇ ಶತಮಾನದ ಪ್ರಾರಂಭದಿಂದ ಶುರುವಾದ ಈ ಸಾಮ್ರಾಜ್ಯಶಾಹಿಯು ಯುರೋಪಿನಲ್ಲಾದ ಪ್ರಭಾವಿಕ ಬದಲಾವಣೆಗಳಿಂದಾಗಿ ಅತ್ಯಂತ ಆಕ್ರಮಣಕಾರಿಯಾಗಿ ಬೆಳೆಯಲಾರಂಭಿಸಿತು. ಭೌಗೋಳಿಕವಾಗಿ ತನ್ನ ಜೊತೆಗೆ ಸಂಪರ್ಕವಿಲ್ಲದೆ ದೂರದ ವಸಾಹತುಗಳಲ್ಲಿ ತನ್ನ ಅಧಿಕಾರವನ್ನು ಸ್ಥಾಪಿಸಿಕೊಂಡಿತ್ತು ಎಂಬುದು ಇಷ್ಟು 10 ಅಂಕಕ್ಕೆ ಉತ್ತರಗಳನ್ನು ಬರೆಯಬಹುದು. ಇನ್ನು ಬರುವುದು 2ನೆಯ ಒಂದು ಘಟಕ, ದಿಕ್ಕು ಅನ್ನುವಂಥ ಪ್ರತಿಭಾ ನಂದಕುಮಾರ್ ಅವರು ಬರೆದ ಸುಂದರವಾದ ಪದ್ಯ. 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ. ಪ್ರತಿಭಾ ನಂದಕುಮಾರ್ ಅವರ ಜನನದ ವರ್ಷ ಯಾವುದು? ಡಿಸೆಂಬರ್ 25, 1955ರಲ್ಲಿ ಅವರು ಜನಿಸ್ತಾರೆ. ದಿಕ್ಕು ಪದ್ಯ ಭಾಗವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ? ಉತ್ತರ, ಮುದುಕಿಯರಿಗಿದು ಕಾಲವಲ್ಲ ಎನ್ನುವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಪ್ರತಿಭಾ ನಂದಕುಮಾರ್ ಅವರ ವಿಚಾರ ಸಾಹಿತ್ಯ ಕುರಿತಾದ ಕೃತಿ ಯಾವುದು? ಮಿರ್ಚಿ ಮಸಾಲ ಎನ್ನುವ ವಿಚಾರ ಸಾಹಿತ್ಯ ಆಗಿದೆ. ಅಜ್ಜಿ ಯಾವುದನ್ನು ಮಾರಿರುವುದಿಲ್ಲ. ಅಜ್ಜಿ ಹಿತ್ತಾಳೆಯ ದೀಪಲಕ್ಷ್ಮಿಯರ ಜೋಡಿಗಳನ್ನು ಮಾರಿರುವುದಿಲ್ಲ. ಟಿಪ್ಪಣಿ ಮಾದರಿಯ ಪ್ರಶ್ನೆಗಳನ್ನು ಕವಿ ಪರಿಚಯವಾಗಿ ಇಲ್ಲಿ ಬರೆಯಬಹುದು.
ಪ್ರತಿಭಾ ನಂದಕುಮಾರ್ ಇವರ ಜನನ 1955 ಡಿಸೆಂಬರ್ 25ರಂದು. ತಂದೆ VS ರಾಮಚಂದ್ರರಾವ್, ತಾಯಿ ಯಮುನಾಬಾಯಿ. ಬೆಂಗಳೂರಿನ ಮೂಲದವರು. ತಮ್ಮ ಬಾಲ್ಯದ ದಿನಗಳನ್ನು ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ಕಳೆದು ಮುಂದೆ ಮದ್ರಾಸ್ ವಿಶ್ವವಿದ್ಯಾನಿಲಯದಿಂದ MA ಹಾಗೂ MPhil ಪದವಿಗಳನ್ನು ಪಡೆದರು. ಕನ್ನಡದ ಹೊಸ ಪೀಳಿಗೆಯ ಲೇಖಕಿಯರಲ್ಲಿ ಪ್ರಮುಖರೆನಿಸಿದ್ದಾರೆ. ಕಾರ್ಯನಿರ್ವಹಿಸಿದ ಪತ್ರಿಕೆಗಳು ಇಂಡಿಯನ್ ಎಕ್ಸ್‌ಪ್ರೆಸ್, ಡೆಕ್ಕನ್ ಹೆರಾಲ್ಡ್ ಮತ್ತು ಅಗ್ನಿ ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಮುಖ ಕೃತಿಗಳು: ನಾವು ಹುಡುಗಿಯರೇ ಹೀಗೆ, ಈ ತನಕ, ರಸ್ತೆಯಂಚಿನ ಗಾಡಿ, ಕವಡೆಯಾಟ, ಆಹಾ ಪುರುಷಾಕಾರಂ, ಮುನ್ನುಡಿ, ಬೆನ್ನುಡಿಗಳ ನಡುವೆ, ಮುದುಕಿಯರಿಗಿದು ಕಾಲವಲ್ಲ ಎಂಬ ಕೃತಿಗಳನ್ನು ಇವರು ಬರೀತಾರೆ. ಈ ಘಟಕದಲ್ಲಿ ಬರುವ ದೀರ್ಘ ಮಾದರಿಯ ಪ್ರಶ್ನೆಗಳಿಗೆ ಉತ್ತರ: ದಿಕ್ಕು ಪದ್ಯದಲ್ಲಿ ಸ್ತ್ರೀ ಅಸ್ಮಿತತೆ ಪರ್ಯಾಯ ಹುಡುಕಾಟ ಕುರಿತು ವಿವರಿಸಿ ಅಂತ ಇದೆ. ಹೀಗೆ ಬರಿಬೋದು. ಪ್ರತಿಭಾ ನಂದಕುಮಾರ್ ಅವರು ಬರೆದಿರುವ ಮುದುಕಿಯರಿಗಿದು ಕಾಲವಲ್ಲ ಎಂಬ ಕವನ ಸಂಕಲನದಿಂದ ಆಯ್ದ ಪದ್ಯಭಾಗ ದಿಕ್ಕು ಅವರ ವೈಚಾರಿಕ ಪ್ರಜ್ಞೆಯ ಕವನ ಸಂಕಲನವಾಗಿದೆ. ಈ ಕವನವು ಹೆಸರೇ ಸೂಚಿಸುವಂತೆ ಸ್ತ್ರೀ ತನ್ನ ಪರಂಪರೆಯ ಬದುಕಿನೊಂದಿಗೆ ಹೊಸ ಜೀವನಕ್ಕೆ ತೆರೆದುಕೊಳ್ಳುವ ಪರಿ ಮತ್ತು ವಾಸ್ತವ ಜಗತ್ತಿನ ಸಾಮಾಜಿಕ ಬದಲಾವಣೆಯ ನಡುವೆಯೂ ಸ್ತ್ರೀ ತನ್ನ ಅಸ್ತಿತ್ವಕ್ಕಾಗಿ ಪರ್ಯಾಯವಾದ ದಾರಿಯನ್ನು ತಾನೇ ಕಂಡುಕೊಳ್ಳಬೇಕಾಗಿರುವ ಬದುಕಿನ ವಿಭಿನ್ನತೆಗಳನ್ನು, ವಿಭಿನ್ನ ನೆಲೆಗಳನ್ನು ಚಿತ್ರಿಸುತ್ತದೆ. ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಮೇಲೆ ನಡೆಯುವ ದೌರ್ಜನ್ಯ, ಕೌಟುಂಬಿಕ ಕಲಹ, ವರದಕ್ಷಿಣೆ, ಕಿರುಕುಳ ಇವುಗಳ ಆತಂಕದಿಂದ ಮುಕ್ತವಾಗಿ ಹೆಣ್ಣು ತನ್ನತನವನ್ನು ಕಂಡುಕೊಳ್ಳಬೇಕಾದ ಅನಿವಾರ್ಯತೆಯನ್ನು ಎತ್ತಿ ಹಿಡಿಯಬೇಕಾಗುತ್ತದೆ. ಅದಕ್ಕೆ ಸುಂದರ ಉದಾಹರಣೆಗಳೆಂದರೆ ಜಾಗತೀಕರಣ ಹಾಗೂ ನಗರೀಕರಣ ಪ್ರಭಾವದಿಂದ ತನಗೆ ಉಂಟಾಗಿರುವ ನ್ಯೂನತೆಗಳನ್ನು ಒಬ್ಬ ಅಜ್ಜಿ ಅಥವಾ ಅಧಿಕವಾದ ಹಣಗಳಿಕೆಯ ಮಹದಾಸೆಯಿಂದ ಅಮೆರಿಕದಲ್ಲಿ ನೆಲೆಸಿರುವ ಚಂದ್ರು ಎಂಬ ಯುವಕನ ತಾಯಿ ಸ್ವದೇಶದಲ್ಲಿ, ಅಂದರೆ ಈ ದೇಶದಲ್ಲಿ ಸಾಕಷ್ಟು ಬದಲಾಗಿರುವ ಈ ನಗರದಲ್ಲಿ ವಾಸವಾಗಿದ್ದಾಳೆ. ಅಲ್ಲಿನ ಆಸ್ತಿಪಾಸ್ತಿ ಎಲ್ಲವನ್ನು ಮಾರಿ ತನ್ನೊಂದಿಗೆ ಅಮೆರಿಕಾಗೆ ಬಂದು ನೆಲೆಸು ಎಂದು ಮಗ ಹೇಳುತ್ತಲೇ ಇದ್ದಾನೆ. ಮಗನ ಈ ಆಜ್ಞಾಪನೆಗೆ ತಾಯಿ ಅಲ್ಲಿರುವ ಎಲ್ಲ ಆಸ್ತಿಗಳನ್ನು ಮಾರಿ ಹೋಗಬೇಕಾಗುತ್ತದೆ. ಆದರೆ ಆ ಮುದುಕಿಗೆ ತಲಾಂತರದಿಂದ ಬಳುವಳಿಯಾಗಿ ಬಂದಿರುವ ಮನೆ, ಸಂಪತ್ತು, ಅದರಲ್ಲಿಯೂ ಆ 2 ಲಕ್ಷ್ಮೀ ದೀಪದ ಜೋಡಿಯನ್ನು ಮಾರಲು ಮನಸ್ಸಿಲ್ಲ. ಅದರಲ್ಲಿಯೂ ದೇಶೀಯತೆ ಮತ್ತು ಸ್ವದೇಶಿಯ ಸಂಸ್ಕೃತಿಯನ್ನು ಹೊತ್ತು ತಂದಿರುವ ಆ 2 ಹಿತ್ತಾಳೆಯ ಲಕ್ಷ್ಮೀ ದೀಪಗಳನ್ನು ಯಾರಿಗೂ ಮಾರಲಾಗದೆ ಅವುಗಳನ್ನು ತನ್ನ ಗೆಳತಿಗೆ ಬಳುವಳಿಯಾಗಿ ಕೊಡಬೇಕೆಂದು ಮನೆಗೆ ಕರೆಯುವ ಸಂದರ್ಭ ಇಂದಿನ ಓಡುತ್ತಿರುವ ಆಧುನಿಕ ಸಮಾಜದ ಮುನ್ನೋಟವನ್ನು ನೀಡುತ್ತದೆ. ಆ ಮನೆಯನ್ನು ಬಹಳ ಹಿಂದೆಯೇ ನೋಡಿರುವಂಥ ಆ ಅಜ್ಜಿಯ ಮನೆ, ಸುತ್ತಮುತ್ತಲಿನ ಪರಿಸರ, ಅಸಂಖ್ಯ ಮುಗಿಲೆತ್ತರದ ಕಟ್ಟಡಗಳು, ಒಂದೇ ದಾರಿಯಲ್ಲಿ 2 ಬದಿಗಳನ್ನು ಹೊಂದಿರುವಂಥ ರಸ್ತೆ ಈಗ ಪ್ರತ್ಯೇಕವಾಗಿ ನಿಂತಿದೆ. ಅವು ಒಂದೊಂದು ಬದಿಗಳಾಗಿವೆ. ಈ ಬದಲಾಗಿರುವ ಆ ನಗರದಲ್ಲಿ ತಾನಿರುವ ಸ್ಥಳದ ಗುರುತು ಅಥವಾ ತನ್ನ ಮನೆ ಇರುವ ಸ್ಥಳದ ಗುರುತನ್ನು ತನ್ನ ಗೆಳತಿಗೆ ಫೋನ್ ಮಾಡಿ ತಿಳಿಸುವ ಸಂದರ್ಭದಲ್ಲಿ ಈ ಕಥೆಯು ಉತ್ತಮ ನಿದರ್ಶನ ನಮಗೆ ನೀಡುತ್ತದೆ. ಹಿಂದೆ ನೀನು ಬಂದಾಗ ಇದ್ದ ಆಂಜನೇಯನ ಗುಡಿ ಬೀದಿ ಈಗ ಅಗಲೀಕರಣವಾಗಿದೆ. ಪ್ರತ್ಯೇಕ ಒಂದೊಂದು ಪಥಗಳನ್ನು ಹೊಂದಿದೆ. ಹಳೆ ಕೊಳದ ಕಡೆಯಿಂದ ದೊಡ್ಡದಾದ ಒಂದು ಆಲದ ಮರದ ಇದೆ. ಆ ಆಲದ ಮರದ ಎದುರಿಗೆ ನಮ್ಮ ಮನೆ ಇದೆ. ನೀನು ನಮ್ಮ ಮನೆಗೆ ಬಂದು ಬಿಡು, ಅಜ್ಜಿ ಫೋನಿನಲ್ಲಿ ತಿಳಿಸುತ್ತಲೇ ಇದ್ದಾಳೆ. ಆದರೆ ಮಗ ಚಂದ್ರ ಅಮೆರಿಕದಲ್ಲಿ ನೆಲೆಸಿದ್ದಾನೆ. ಹಳೆಯ ಮನೆಯನ್ನು ಮಾರಿ ಬರುವಂತೆ ಆಜ್ಞಾಪಿಸುತ್ತಿದ್ದಾನೆ. ಆದರೆ ಅಜ್ಜಿ ತಾನು ಕಟ್ಟಿದ ತನ್ನ ವಂಶದ ಪ್ರತೀಕವಾಗಿರುವ ಸ್ವದೇಶದ ನೆಲದಲ್ಲಿರುವ ಸಾಕಷ್ಟು ಕನಸುಗಳನ್ನು ಹೊಂದಿರುವ ತನ್ನ ಜೀವನಕ್ಕೆ ನೆಲೆಯಾಗಿದ್ದ ಸ್ವದೇಶಿಯ ಮನೆಯನ್ನು ಮಾರಲು ಅಥವಾ ಆಸ್ತಿಪಾಸ್ತಿಯನ್ನು ಮಾರಲು ಅಥವಾ ತನ್ನ ಕನಸಿನ ಗೂಡನ್ನು ಕೆಡವಲು ಅವಳಿಗೆ ಮನಸ್ಸಿಲ್ಲ. ಆದರೆ ಮಗನ ಆಜ್ಞೆಯನ್ನು ಮೀರುವಂತಿಲ್ಲ. ಹಾಗೆ ಮಗನೊಂದಿಗೆ ಹೋಗಿ ಅಲ್ಲಿ ನೆಲೆಸಲು ಇಷ್ಟವಿಲ್ಲ. ಇಷ್ಟು ಇದರ ಒಂದು ದೀರ್ಘ ಉತ್ತರದ ಆಗಿದೆ. ಇನ್ನು 3ನೇದು ಹುಲಿಯ ಸವಾರಿ. ವಿವೇಕ್ ಶಾನ್ಭಾಗ್ ಅವರು ಬರೀತಾರೆ. ಹುಲಿಯ ಸವಾರಿಯಲ್ಲಿ ಬರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ವಿವೇಕ್ ಶಾನ್ಭಾಗ್ ಯಾವ ಕೃತಿ ಇಂಗ್ಲಿಷ್ಗೆ ಅನುವಾದಗೊಂಡಿದೆ? ಗೋಚರ ಅನ್ನೋದು ವಿವೇಕ್ ಶಾನ್ಭಾಗ್ ಅವರ ಈ ಕವನ ಸಂಕಲನ ಇಂಗ್ಲಿಷ್ಗೆ ಅನುವಾದಗೊಂಡಿದೆ. ಹುಲಿ ಸವಾರಿ ಕಥೆಯನ್ನು ಯಾವ ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗುತ್ತಿದೆ? ಉತ್ತರ: ಅವರ ಹುಲಿ ಸವಾರಿ ಎಂಬ
ಅದೇ ಹೆಸರಿನ ಕವನ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸಕ್ಕರೆ ಗೊಂಬೆ ನಾಟಕದ ರಚನಾಕಾರರು ಯಾರು? ವಿವೇಕ್ ಶಾನ್ಭಾಗ್ ಅವರು. ವಿವೇಕ್ ಶಾನ್ಭಾಗ್ ಅವರು ಸಂಪಾದಿಸುತ್ತಿದ್ದ ತ್ರೈಮಾಸಿಕ ಪತ್ರಿಕೆ ಯಾವುದು? ದೇಶಕಾಲ ಎಂಬ ತ್ರೈಮಾಸಿಕ ಪತ್ರಿಕೆಯನ್ನು ಅವರು ಸಂಪಾದಿಸುತ್ತಿದ್ದರು. ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳಲ್ಲಿ ವಿವೇಕ್ ಶಾನ್ಭಾಗ್ ಅವರ ಕವಿ ಪರಿಚಯವನ್ನು ನೋಡಬಹುದು. ವಿವೇಕ್ ಶಾನ್ಭಾಗ್ ಅವರು ಕನ್ನಡದ ಪ್ರಮುಖ ಕಥೆಗಾರರು ಹಾಗೂ ಕಾದಂಬರಿಕಾರರು. ಆಧುನಿಕತೆ ಮತ್ತು ತಂತ್ರಜ್ಞಾನಕ್ಕೆ ಎದುರಾದ ಭಾರತೀಯ ಮನಸ್ಸಿನ ಸ್ಥಿತಿ ಮತ್ತು ಅವ್ಯವಸ್ಥೆಗಳನ್ನು ತಮ್ಮ ಕಥೆಗಳಲ್ಲಿ ನಿರೂಪಿಸಿದ್ದಾರೆ. ಬದಲಾಗುತ್ತಿರುವ ಸನ್ನಿವೇಶಗಳಲ್ಲಿ ಬದಲಾಗುತ್ತಿರುವ ಮನುಷ್ಯ ಸಂಬಂಧಗಳ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಅವರಿಗೆ ಅಪಾರವಾದ ಆಸಕ್ತಿ ಇದೆ. ನಾಟಕ ಕ್ಷೇತ್ರದಲ್ಲಿಯೂ ಕೆಲಸ ಮಾಡಿರುವ ಇವರು ಬರೆದ ಪ್ರಮುಖವಾದ ಕೃತಿಗಳೆಂದರೆ ಅಂಕುರ, ಲಂಗರು, ಹುಲಿಸವಾರಿ, ಮತ್ತೊಬ್ಬನ ಸಂಸಾರ ಎಂಬ ಕಥಾ ಸಂಕಲನಗಳನ್ನು ಬರೆದಿದ್ದಾರೆ. ಬದಿಕಡಲು, ಸಖಿನಾಳ ಮುಂತಾದ ಕಾದಂಬರಿಗಳು, ಸಕ್ಕರೆಯ ಗೊಂಬೆ ಎಂಬ ನಾಟಕವನ್ನು ಕೂಡ ಅವರು ಬರೆದಿದ್ದಾರೆ. ಇವರು ಸಂಪಾದಿಸಿದ ಪ್ರಮುಖವಾದ ವಾರಪತ್ರಿಕೆ ಎಂದರೆ ದೇಶಕಾಲ ಎಂಬ ವಾರಪತ್ರಿಕೆಯನ್ನು ಕೂಡ ಇವರು ಸಂಪಾದಿಸಿದ್ದಾರೆ. ಇಲ್ಲಿ ಬರುವ ದೀರ್ಘ ಪ್ರಶ್ನೆಯ ಉತ್ತರ ಹೀಗಿದೆ: ಜಾಗತೀಕರಣದಿಂದ ದೇಶೀಯ ಸಂಸ್ಕೃತಿ ಹೇಗೆ ನಾಶವಾಗುತ್ತದೆ ಎಂಬುದನ್ನು ಹುಲಿ ಸವಾರಿ ಕಥೆಯಿಂದ ಪರಾಮರ್ಶಿಸಿ. ಹೀಗೆ ಬರಿಬೋದು: ಜಾಗತೀಕರಣ, ನಗರೀಕರಣ, ವ್ಯಾಪಾರೀಕರಣದಿಂದಾಗಿ ಒಂದು ದೇಶದ ಸಂಸ್ಕೃತಿಯು ಹೇಗೆ ನೆಲಕಚ್ಚುತ್ತಿದೆ ಎಂಬುದನ್ನು ಈ ಹುಲಿ ಸವಾರಿ ಎಂಬ ಕಥೆಯ ಮೂಲಕ ತಿಳಿಯಬಹುದಾಗಿದೆ. ಲಾಭಗಳಿಕೆಯ ವ್ಯಾಪಾರ ನೀತಿ, ಕೊಳ್ಳುಬಾಕ ಸಂಸ್ಕೃತಿ ಜಗತ್ತಿನ ಶ್ರೀಮಂತ ರಾಷ್ಟ್ರಗಳ ಯೋಜನೆಗಳಾಗಿವೆ. ಅದು ನೇರವಾಗಿ ಪರಿಣಾಮ ಬೀರುತ್ತಿರುವುದು ಜಗತ್ತಿನ ಮೂರನೇ ಗುಂಪಿನ ಬಡ ರಾಷ್ಟ್ರಗಳೆನಿಸಿರುವ ರಾಷ್ಟ್ರಗಳ ಮೇಲೆ ಪ್ರಭಾವ ಬೀರುತ್ತಿದೆ. ಜಾಗತೀಕರಣ ಮತ್ತು ವಾಣಿಜ್ಯೀಕರಣಗಳು ಮಾನವ ಕುಲದ ಮೌಲ್ಯಗಳನ್ನು ತಲೆ ಕೆಳಗೆ ಮಾಡುವಷ್ಟು ಶಕ್ತವಾಗಿವೆ. ಸ್ಪರ್ಧೆ, ಆರ್ಥಿಕ ಬಲಾಢ್ಯತೆ, ಮಾರುಕಟ್ಟೆಯ ಕಾರ್ಯತಂತ್ರಗಳು, ಒಟ್ಟಾರೆ ಬಂಡವಾಳಶಾಹಿ ಮತ್ತು ಕೊಳ್ಳುಬಾಕ ಸಂಸ್ಕೃತಿಗಳೇ ಆಧುನಿಕ ಜಗತ್ತಿನ ಜೀವವಾಗಿ ಬಿಟ್ಟಿವೆ. ಒಮ್ಮೆ ರಾಷ್ಟ್ರಗಳ ನಡುವೆ ಸ್ಪರ್ಧೆಗೆ ಸಿಲುಕಿಕೊಂಡರೆ ಹೊರಬರುವುದು ಅಸಾಧ್ಯವಾಗಿದೆ, ಇಲ್ಲವೆನ್ನುವಷ್ಟು ಮಟ್ಟಕ್ಕೆ ಹೋಗಿ ಮುಟ್ಟಿದೆ. ಅಂದರೆ ಹುಲಿ ಸವಾರಿ ಹತ್ತುವುದು ನಮ್ಮ ಕೈಯಲ್ಲಿದೆ, ಇದೇ ಹೊರತು ಇಳಿಯುವುದರಲ್ಲಿಲ್ಲ. ಆಧುನಿಕ ಮಾನವನ ಸ್ಥಿತಿಯು ಹೀಗೆಯೇ ಇದೆ. ಅದು ವಿನಾಶಕಾರಿ ಎಂಬ ಅರಿವಿದ್ದರೂ ಅದರಿಂದ ಬಿಡಿಸಿಕೊಳ್ಳುವ ದಾರಿಯೇ ಇಲ್ಲದೆ ಕಂಗಾಲಾಗಿರುವ ಸ್ಥಿತಿಯಲ್ಲಿನ ವ್ಯಕ್ತಿಗತ ತಲ್ಲಣವನ್ನು ಹೇಳುತ್ತದೆ. ಅದು ನಮ್ಮ ಸಮಕಾಲೀನ ಬೆಳವಣಿಗೆಗಳ ಬಗೆಗೆ ಎಚ್ಚರಗೊಳ್ಳುತ್ತದೆ. ಆಫ್ರಿಕಾ ಖಂಡದ ಉಚೆ ಎಂಬ ಪಾತ್ರವು ಒಂದು ದೇಶದಲ್ಲಿರುವ ಸ್ಥಿತಿ ಮತ್ತು ಅಲ್ಲಿ ಮುಂದೆ ಆಗಬಹುದಾದ ಬದಲಾವಣೆಗಳನ್ನು ಎಳೆಯಾಗಿ ಈ ಕಥೆಯು ತೆರೆದಿಡುತ್ತಾ ಹೋಗುತ್ತದೆ. ಅದನ್ನು ಈ ಕೆಳಗಿನಂತೆ ಅರಿಯಬಹುದಾಗಿದೆ. ಬಹಳ ಬುದ್ಧಿವಂತ ಹಾಗೂ ಕ್ರಿಯಾಶೀಲ ವ್ಯಕ್ತಿ ಉಚೆ. ತನ್ನ ದೇಶದ ಬಗೆಗೆ ಇಟ್ಟುಕೊಂಡಿದ್ದ ಅಭಿಮಾನ ಅದನ್ನು ಹೇಗೆ ಇದೆಯೋ ಹಾಗೆಯೇ ಉಳಿಸಿಕೊಳ್ಳಲು ತುಂಬ ಹೆಣಗಾಡುವ ಪರಿಸ್ಥಿತಿ, ಇದೆಲ್ಲವೂ ಪ್ರತಿಯೊಬ್ಬ ನಾಗರಿಕನಲ್ಲಿ ಇರಬೇಕಾದ ಸಂಗತಿ ಎಂಬುದು ತಿಳಿಸುತ್ತದೆ. ಆದರೆ ಇಂದಿನ ಭಾರತೀಯ ಸಂಸ್ಕೃತಿಯ ಸ್ಥಿತಿ ಹಾಗೂ ನಗರೀಕರಣ, ವ್ಯಾಪಾರೀಕರಣ ಸ್ಥಿತಿಗಳನ್ನು ನೋಡಿದರೆ ವಿಸ್ಮಯ ಎನ್ನುವಷ್ಟು ಬದಲಾವಣೆಗೊಂಡಿದೆ. ವೇಗವಾಗಿ ಬೆಳೆಯುತ್ತಿರುವ MNC ಕಂಪನಿಗಳು ವಿಭಿನ್ನವಾಗಿ ಲಗ್ಗೆ ಇಟ್ಟಿವೆ. ತಿನಿಸು, ಭಕ್ಷ್ಯಗಳು ಇವುಗಳಿಗೆ ತಕ್ಕಂತೆ ತಾಳ ಹಾಕುತ್ತಿರುವ ಭಾಷಾ ಸಂಸ್ಕೃತಿ, ಎಗ್ಗಿಲ್ಲದೆ ಬಡ ರಾಷ್ಟ್ರಗಳನ್ನು ಹೊಸಕಿ ಹಾಕುತ್ತಿರುವ ವ್ಯಾಪಾರ ಸಂಸ್ಕೃತಿ, ಹೀಗೆ ಉದಾಹರಿಸುತ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಅಗಲವಾಗಬಹುದು. ಸ್ವಾರ್ಥ ವ್ಯಕ್ತಿಗಳ ಆಳ್ವಿಕೆಯು ಜನರ ಅಭದ್ರತೆಯನ್ನು ಕಸಿಯುವುದರ ಮೂಲಕ ಅವರನ್ನು ಗುಲಾಮರನ್ನಾಗಿಸುತ್ತದೆ ಮತ್ತು ಅದನ್ನು ಬಹಳ ಚಾಣಾಕ್ಷತನದಿಂದ ಸಾಧಿಸುತ್ತದೆ ಹಾಗೂ ಅಭಿವೃದ್ಧಿ ತಂತ್ರವನ್ನು ಜಪಿಸುತ್ತದೆ. ಜನರ ಬದುಕನ್ನು ದುರಂತದ ಕಡೆಗೆ ಕರೆದೊಯ್ಯುತ್ತದೆ. ಉಚೆ ಹಾಗೂ ಈ ಕಥೆಯಲ್ಲಿ ಮ್ಯಾನೇಜ್ಮೆಂಟ್ ಗೇಮ್ನಲ್ಲಿ ಆಫ್ರಿಕಾದಲ್ಲಿ ಕಾರ್ಖಾನೆ ಸ್ಥಾಪಿಸುವಲ್ಲಿ ತನ್ನ ನಾಡಿನ ಜನರ ಬದುಕು ಮುಖ್ಯವಾಗಿರುತ್ತದೆ. ಅದನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ವಿರೋಧಿಸುತ್ತಾನೆ. ಆತನಿಗೆ ಲಾಭಕ್ಕಿಂತ ತನ್ನ ಜನರ ಬದುಕು ತುಂಬ ಮುಖ್ಯವಾಗಿರುತ್ತದೆ. ಹಾಗಾಗಿ ಅವನು ಕಾರ್ಖಾನೆ ಸ್ಥಾಪಿಸಲು ಮೊದಲು ವಿರೋಧಿಸಿದ್ದನು. ಆದರೆ ನಂತರದ ಸ್ಥಿತಿಯಲ್ಲಿ ಅದನ್ನು ಒಪ್ಪಿಕೊಳ್ಳುವ ಸ್ಥಿತಿಗೆ ಬಂದನು. ಅದು ಪ್ರತಿ ದೇಶದ ಧಾರಣ ಚಿತ್ರವೂ ಹೌದು, ಉತ್ತಮ ಉದಾಹರಣೆಯೂ ಹೌದು. ಇನ್ನು 4ನೇ ಒಂದು ಘಟಕ, ಕನ್ನಡಕ್ಕೊಂದು ರಾಷ್ಟ್ರೀಯತೆ. ದೇವನೂರು ಮಹಾದೇವ್ ಅವರು ಬರೀತಾರೆ,
ಇಲ್ಲಿ ಬರುವ 1 ಅಂಕದ ಪ್ರಶ್ನೆಗಳು. ದೇವನೂರು ಮಹಾದೇವ ಅವರ ಜನ್ಮಸ್ಥಳ ಯಾವುದು? ಉತ್ತರ ಹೀಗಿದೆ: ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು. ದೇವನೂರು ಮಹಾದೇವ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ? ಕುಸುಮ ಬಾಲೆ ಕೃತಿಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತದೆ. ದೇವನೂರು ಮಹಾದೇವ ಅವರು ನಡೆಸುತ್ತಿದ್ದ ಪತ್ರಿಕೆ ಯಾವುದು? ನರ ಬಂಡಾಯ ಎಂಬ ಹೆಸರಿನ ಪತ್ರಿಕೆಯನ್ನು ನಡೆಸುತ್ತಿದ್ದರು. ದೇವನೂರು ಮಹಾದೇವ ಅವರಿಗೆ ಭಾರತ ಸರ್ಕಾರ ನೀಡಿದ ಪ್ರಶಸ್ತಿ ಯಾವುದು? ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಅವರಿಗೆ ದೊರೆತದೆ. ಇಲ್ಲಿ ಟಿಪ್ಪಣಿ ಮಾದರಿಯ ಪ್ರಶ್ನೆಗಳು. ಇಲ್ಲಿ ದೇವನೂರು ಮಹಾದೇವ ಅವರ ಕವಿ ಪರಿಚಯವನ್ನು ನೋಡ್ಬೋದು. ದೇವನೂರು ಮಹಾದೇವ ಕನ್ನಡದ ಖ್ಯಾತ ಲೇಖಕರಲ್ಲಿ ಒಬ್ಬರು. ಜನ್ಮಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು. ಜನನವಾದದ್ದು 1948ರಲ್ಲಿ ಜನನ ಆಗ್ತದೆ. ತಂದೆ ಸಿ ನಂಜಯ್ಯ, ತಾಯಿ ನಂಜಮ್ಮ. ಪ್ರಾರಂಭದಲ್ಲಿ ಹುಣಸೂರು ಹಾಗೂ ಮೈಸೂರುಗಳಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿದ ಅವರು ನಂತರ ಮೈಸೂರಿನ ಭಾರತೀಯ ಭಾಷಾ ಸಂಸ್ಥೆಯಲ್ಲಿ ಕೆಲಕಾಲ ಅಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಬಳಿಕ ವ್ಯವಹಾರದಲ್ಲಿ ತೊಡಗಿದರು. ಕೃತಿಗಳಂತಂದರೆ ದ್ಯಾವನೂರು ಮತ್ತು ಇತರ ಕಥೆಗಳು ಇವು ಕಥಾಸಂಕಲನಗಳಾಗಿವೆ. ಒಡಲಾಳ ಮತ್ತು ಕುಸುಮಬಾಲೆ ಇವು ಕಾದಂಬರಿಗಳಾಗಿವೆ. ಎದೆಗೆ ಬಿದ್ದ ಅಕ್ಷರ ಇದು ಬಿಡಿ ಬರಹವಾಗಿದೆ. ಪತ್ರಿಕೆ ನರಬಂಡಾಯ ಎಂಬ ಪತ್ರಿಕೆಯನ್ನು ಇವರು ಸಂಪಾದಿಸುತ್ತಿದ್ದರು. ಪ್ರಶಸ್ತಿಗಳು ಬಹಳಷ್ಟು ಬಂದಿವೆ. ಅದರಲ್ಲಿ ಕುಸುಮಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರ್ತದೆ. ಬೋಧಿವೃಕ್ಷ ಪ್ರಶಸ್ತಿ, VM ಇನಾಮದಾರ ಪ್ರಶಸ್ತಿ, ಅಲ್ಲಮ ಪ್ರಶಸ್ತಿ. ಇಷ್ಟೇ ಅಲ್ಲದೆ ಕೇಂದ್ರ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಗಳು ಇವರಿಗೆ ದೊರೆತವೆ. ಪ್ರಬಂಧ ಮಾದರಿಯ ಪ್ರಶ್ನೆಗಳನ್ನು ಇಲ್ಲಿ ನೋಡೋದಾದರೆ, ಕನ್ನಡಕ್ಕೂ ಒಂದು ರಾಷ್ಟ್ರೀಯತೆ ಕಟ್ಟುವ ದೇವನೂರು ಮಹಾದೇವ ಅವರ ವೈಚಾರಿಕ ಚಿಂತನೆಗಳಿಂದ ಪರಾಮರ್ಶಿಸಿ ಅಂತ ಇದೆ. ಹೀಗೆ ಉತ್ತರ ಇದೆ. ಈ ಪಠ್ಯದಲ್ಲಿ ದೇವನೂರು ಮಹಾದೇವ ಅವರು ಸಮಾಜದಲ್ಲಿ ಜಾತಿ, ಮತ, ಪಂಥ, ಕುಲ, ಗೋತ್ರ ಇವುಗಳ ನಡುವಿನ ತಾರತಮ್ಯ, ಪಕ್ಷಪಾತದ ಮನೋಭಾವನೆಯು ಹೊರಟು ಹೋಗಿ ಪರಸ್ಪರ ಸಮಾನತೆ ಸಹಬಾಳ್ವೆಯ ಮನಸ್ಸುಗಳು ಬೆಳೆದು ಬರಬೇಕಾಗಿದೆ. ಭಾರತೀಯ ಸಂವಿಧಾನವನ್ನು ಎಲ್ಲರೂ ತಲೆಯ ಮೇಲೆ ಹೊತ್ತು ನಡೆಯಬೇಕಾದ ಅವಶ್ಯಕತೆಯು ತುಂಬ ಇದೆ. ಹಾಗೆ ಈ ದೇಶ, ಈ ನಾಡು ಅಥವಾ ಈ ಸಮಾಜ ಕೇವಲ ಕಲ್ಲು ಮಣ್ಣುಗಳಿಂದ ನಿರ್ಮಿತವಾಗಿರುವುದು ಅಲ್ಲ, ಭೂಪ್ರದೇಶವಲ್ಲ. ಬದಲಾಗಿ ಇಲ್ಲಿ ವಾಸಿಸುವ ಜನ ಸಮುದಾಯವು ಕೂಡ ಬಹುಸಂಖ್ಯಾತರಾಗಿರುವಂಥದ್ದು. ಆ ಇಡೀ ಜನಸಮೂಹವು ಮನುಷ್ಯತ್ವ ಎಂಬ ಮಾನವೀಯತೆಯ ಮನೋಭಾವನೆಯನ್ನು ಬೆಳೆಸಿಕೊಳ್ಳಬೇಕು ಎಂಬ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ದೇಶದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಜಾರಿಗೆ ತರುವುದು ಹಾಗೂ ನಾಡಿಗೆ ಒದಗುವ ಪ್ರಯೋಜನಗಳ ಬಗೆಗೆ ಇಲ್ಲಿ ವಿವೇಚಿಸುವುದು ಗಮನಾರ್ಹವಾದ ಸಂಗತಿಯಾಗಿದೆ. ಮುಂದುವರೆದು ಇಂದಿನ ಸಂದರ್ಭದಲ್ಲಿ ದೇಶದಲ್ಲಿ ಜಾಗತೀಕರಣದಿಂದಾಗಿ ಉಂಟಾಗುತ್ತಿರುವ ತಲ್ಲಣಗಳ ಬಗೆಗೆ ವಿವರಿಸುತ್ತಾ ಆ ಮೂಲಕ ಮುಂಬರುವ ಯುವ ಪೀಳಿಗೆಯು ಯಾವ ದಿಶೆಯಲ್ಲಿ ಸಾಗಬೇಕು, ಯಾವ ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಎಂಬುದನ್ನು ಅತ್ಯಂತ ಸರಳವಾಗಿ ವಿವೇಚಿಸಿದ್ದಾರೆ. ಮಹಾದೇವ ಅವರು ಹೇಳುವಂತೆ ಈ ದೇಶದಲ್ಲಿ ಜಾತಿ, ಧರ್ಮ, ಮೌಢ್ಯಗಳ ಕುರಿತು ಚಿಂತಿಸುವಷ್ಟು ವಿಜ್ಞಾನ, ಕಾಯಕ, ಸಮಾನತೆಯ ಕುರಿತಾಗಿ ಚಿಂತಿಸಿದ್ದರೆ ಈ ದೇಶ ಯಾವತ್ತೋ ಒಂದು ದಿನ ಶ್ರೀಮಂತ ರಾಷ್ಟ್ರವಾಗಿ ಇರುತ್ತಿತ್ತು ಎಂಬುದವರ ಒಂದು ವಿಚಾರ. ದೇವನೂರು ಮಹಾದೇವ ಅವರ ಒಡಲ ಬೇಗೆ ಎಂದರೆ ಇನ್ನೂ ಯಾಕೆ ಸಮಾನತೆ, ಸಹಬಾಳ್ವೆ ನಮಗೆ ರೂಢಿಯಾಗಿಲ್ಲ? ಸಮಾನತೆ, ಅಸಹಾಯಕತೆ ಯಾಕೆ ರೂಢಿಯಾಗಿ ಬಿಟ್ಟಿದೆ? ಇವತ್ತಿನ ಸಮಾಜಕ್ಕೆ ಸಮಾನತೆ ಹಾಗೂ ಸಹಬಾಳ್ವೆ ಅಭ್ಯಾಸ ಮಾಡಿಕೊಳ್ಳಬೇಕಾದ ಪ್ರಕ್ರಿಯೆಯಾಗಿದೆ. ಆದರೆ ಇದು ಕಷ್ಟದ ಕೆಲಸ. ಹೇಗೆಂದರೆ ಎಲ್ಲೆಲ್ಲೂ ಬಣ್ಣ, ಭಾಷೆ, ಜಾತಿ, ಮತ, ಪಂಥ, ಗಂಡು ಹೆಣ್ಣು ಹೀಗೆ ಭಿನ್ನ ಭಾವದ ಪೂರ್ವಿಕರು ಕಟ್ಟಿಟ್ಟ ಬುತ್ತಿಯನ್ನು ಉಣ್ಣುತ್ತಿದ್ದೇವೆ. ತಲೆತಲಾಂತರದಿಂದ ಇದು ಹರಿದು ಬಂದದ್ದಾದ್ದರಿಂದ ಒಬ್ಬ ವ್ಯಕ್ತಿ ಪ್ರಜ್ಞಾಪೂರ್ವಕವಾಗಿ ತನ್ನ ಸುಪ್ತ ಮನಸ್ಸನ್ನು ನೋಡಿಕೊಂಡು ಎಚ್ಚರ ವಹಿಸಿ ಈ ಸುಂದರ ಸುರುಳಿಯಿಂದ ಪಾರಾಗಬೇಕಾಗಿದೆ. ಹಾಗಾಗಿ ಇದು ಕಷ್ಟದ ಕಾರ್ಯವಾಗಿದೆ. ಆದರೆ ಇದು ಅಸಾಧ್ಯವಲ್ಲ. ಉದಾಹರಣೆಗೆ, ಹಿಂದೆ ಒಂದು ಹೆಣ್ಣು 5 ಗಂಡು ಎಂಬ ಪದ್ಧತಿಯಿತ್ತು. ಆದರೆ ಒಂದು ಹೆಣ್ಣು 5-6 ಗಂಡು ಎಂದು ಮದುವೆಯಾಗುವ ಪದ್ಧತಿ ಬಂತು. ಅದನ್ನು ಬಿಟ್ಟು ಆಮೇಲೆ ಒಂದು ಗಂಡು 5-6 ಹೆಣ್ಣನ್ನು ಅಥವಾ ಎಷ್ಟೋ ಹೆಣ್ಣುಗಳನ್ನು ಮದುವೆಯಾಗುವ ಪದ್ಧತಿ ಬಂತು. ಆದರೆ ಈಗ ಒಂದು ಗಂಡಿಗೆ ಒಂದು ಹೆಣ್ಣು ಅನ್ನೋ ಪದ್ಧತಿ ಇದೆ. ಅದೇ ಥರನೇ ಸಮಾನತೆ ಮತ್ತು ಸಹಬಾಳ್ವೆ
ನಾವು ಪಳಗಿಸಿಕೊಳ್ಳಬೇಕಾಗಿದೆ. ವಸ್ತು ಓಡಾಟ ವ್ಯಾಪಾರ ಜಾಗತೀಕರಣ ಅಲ್ಲ. ಇಂದಿನ ವ್ಯಾಪಾರೀಕರಣ ಜಾಗತೀಕರಣ ಯುದ್ಧವಲ್ಲದೆ ಮತ್ತೇನೂ ಅಲ್ಲ. ಇದೊಂದು ನವ ಯುದ್ಧ ಎಂದು ಕರೆಯಬಹುದು. ಆದರೆ ಈ ವ್ಯಾಪಾರಿ ಜಾಗತೀಕರಣವು ಅದರ ಕುಣಿದಾಟ ಹಾರಾಟ ಮುಗಿದ ಮೇಲೆ ಏನೇನು ಕಾಣುತ್ತೇವೆ. ಒಂದು ಯುದ್ಧ ಮುಗಿದ ಮೇಲೆ ಮತ್ತೊಂದು ಯುದ್ಧದ ಹುಟ್ಟಿಗೆ ಕಾರಣವಾಗಬಹುದು, ಅಥವಾ ಈ ಯುದ್ಧದ ಪರಿಣಾಮಗಳು ಉಂಟಾಗಬಹುದು. ಅಲ್ಲದೆ ನಿರುದ್ಯೋಗ, ಬಡತನ, ಬಡವ, ಬಲ್ಲಿದರಲ್ಲಿ ನಡುವೆ ಅಂತರ, ಆಹಾರ ಅಭಾವ ಇತ್ಯಾದಿಯಾಗಿ ಮುಂದುವರಿಯಲೂಬಹುದು ಅನ್ನೋದು ಇದರ ಸರಿಯಾದ ಉತ್ತರ. ಇನ್ನು 5ನೇ ಘಟಕದ ಪ್ರಶ್ನೋತ್ತರಗಳು. ಗಿಡುಗ ಮತ್ತು ಎರೆಹುಳು. GSSG ಸಿದ್ದರಾಮಯ್ಯ ಅವರು ಇದನ್ನು ಬರೀತಾರೆ. ಇಲ್ಲಿ ಬರುವ 1 ಅಂಕದ ಪ್ರಶ್ನೆಗಳಿಗೆ ಹೀಗಿವೆ. SG ಸಿದ್ದರಾಮಯ್ಯ ಅವರ ಪೂರ್ಣ ಹೆಸರೇನು? ಇದಕ್ಕೆ ಉತ್ತರ ಸಿದ್ದರಾಮಯ್ಯ ಗುರುಬಸವಯ್ಯ ಅನ್ನೋದು ಸರಿಯಾದ ಉತ್ತರ. ದೇಶೀಯ ಸಂಸ್ಕೃತಿಯ ಪ್ರತೀಕವಾಗಿರುವುದು ಯಾವುದು? ಎರೆಹುಳು ದೇಶೀಯ ಸಂಸ್ಕೃತಿಯ ಪ್ರತೀಕವಾಗಿದೆ. ಅವಳೆದೆಯ ಜಂಗಮ ಕವನ ಸಂಕಲನದ ಕರ್ತೃ ಯಾರು? ಅವಳೆದೆಯ ಜಂಗಮ ಕವನ ಸಂಕಲನದ ಕರ್ತೃ ಯಾರು? SG ಸಿದ್ದರಾಮಯ್ಯನವರು ಈ ಕವನ ಸಂಕಲನದ ಕರ್ತೃರಾಗಿದ್ದಾರೆ. ಜಾಗತೀಕರಣದ ರೂಪವಾಗಿರುವುದು ಯಾವುದು? ಮುಕ್ತ ಮಾರುಕಟ್ಟೆ ಎಂಬ ಗಿಡುಗ ಅಂತ ಹೇಳ್ಬೋದು. ಇಲ್ಲಿ ಬರುವ ಟಿಪ್ಪಣಿ ಮಾದರಿಯ ಪ್ರಶ್ನೆ. ದೇಶೀಯ ಬಹುಸಂಸ್ಕೃತಿಯ ಅರಿವುಳ್ಳ GS ಸಿದ್ದರಾಮಯ್ಯನವರ ಜೀವನ ಪರಿಚಯಿಸಿ ಅಂತಿದೆ. GS ಸಿದ್ದರಾಮಯ್ಯನವರ ಜೀವನವನ್ನು ಪರಿಚಯಿಸಿ. ಇಲ್ಲಿ GS ಸಿದ್ದರಾಮಯ್ಯ ಆಗಬೇಕಾಗಿತ್ತದು. GS ಸಿದ್ದರಾಮಯ್ಯನವರು ಜನಸಂಸ್ಕೃತಿಯ ನಿಜದ ಹುಡುಕಾಟ ಮತ್ತು ಖಚಿತ ರಾಜಕೀಯ ನಿಲುವುಗಳ ಅಪ್ಪಟ ತಾಜಾ ಕಾವ್ಯಗಳನ್ನು ಕೊಟ್ಟವರು. ಜನನವಾದದ್ದು 19/1/1946ರಲ್ಲಿ. ಸ್ಥಳ ತುಮಕೂರು ಜಿಲ್ಲೆಯ ಸಿಂಗಾಪುರ. ಅಪಾರ ಜ್ಞಾನ ಸಂಪತ್ತನ್ನು ಹೊಂದಿರುವ GS, ಅದು SG ಅಂತಾಗಿದೆ. GS ಸಿದ್ದರಾಮಯ್ಯನವರು ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಪ್ರಮುಖ ಕೃತಿಗಳೆಂದರೆ 19 ಗಾಲಿ ಉಬ್ಬಿನ ಮೇಲೆ, ಕಾಡುವ ಬೇಲಿ ಹೂ, ಅವಳ ಎದೆಯ ಜಂಗಮ, ಅಂತ್ಯ 35, ಸೊಲ್ಲು ಫಲವಾಗಿ, ಮರುಜವನಿ, ಬೀದಿಯ ಅಲ್ಲಮ, ಹೀಗೆ ಅವರ ಕವನ ಸಂಕಲನಗಳಾಗಿವೆ. ಪತ್ರ, ಕಾಯಮಯವಾದ ಹಾಡು ಅನ್ನುವಂಥದ್ದು, ಅಂಬಿಗರ ಚೌಡಯ್ಯ ಬರಿತ್ಯಾಗ ಒಂದು ಅಧ್ಯಯನ ಇತ್ಯಾದಿ. ಪ್ರಶಸ್ತಿಗಳಂತಂದರೆ SG ಸಿದ್ದರಾಮಯ್ಯನವರಿಗೆ ಹಲವಾರು ಪ್ರಶಸ್ತಿಗಳು ದೊರೆತವೆ. ಇಲ್ಲಿ ಬರುವ ದೀರ್ಘ ಉತ್ತರ ಅಥವಾ ದೀರ್ಘ ಪ್ರಶ್ನೆಗೆ ಉತ್ತರ ಹೀಗಿದೆ. ಗಿಡುಗ ಮತ್ತು ಎರೆಹುಳು ರೂಪಕವು ಈ ನೆಲದ ಸಂಸ್ಕೃತಿಯನ್ನು ರಕ್ಷಿಸಿಕೊಳ್ಳುವ ಅಸ್ಮಿತೆಯನ್ನು ಪರಾಮರ್ಶಿಸಿ. ಜಾಗತೀಕರಣ, ಖಾಸಗೀಕರಣ ಮತ್ತು ಉದಾರೀಕರಣ ಎಂಬ ಅಸ್ತ್ರಗಳ ಮೂಲಕ ಪಶ್ಚಿಮ ದೇಶಗಳು, ಅದರಲ್ಲಿಯೂ ಯುರೋಪ್ ರಾಷ್ಟ್ರಗಳು ನಮ್ಮ ನೆಲದ ಮೇಲೆ ತನ್ನ ಹಕ್ಕು ಪತ್ರಗಳನ್ನು ಹಂಚಿಕೊಳ್ಳತೊಡಗಿತ್ತು. ಅದೊಂದು ಪಂಚರಂಗಿಯ ಗಿಡುಗ ತನ್ನ ಬಲಿಷ್ಠವಾದ ಬೃಹತ್ತಾದ ರೆಕ್ಕೆಗಳನ್ನು ಬೀಸುತ್ತಾ, ಅಂದರೆ ಜಾಗತೀಕರಣ ಎನ್ನುವ ಗಿಡುಗ ಎಂಬ ಹಕ್ಕಿಯ ರೆಕ್ಕೆಗಳನ್ನು ಬೀಸುತ್ತಾ ಅದು ಹಾರಿ ಬಂದ ರೀತಿಗೆ ಅದರ ಬಣ್ಣದ ಬೆರಗಿಗೆ ಪೂರ್ವ ಸೀಮೆಯ ಈ ನೆಲದ ಜೀವರಾಶಿಗಳೆಲ್ಲ ಬೆರಗು ಬಿದ್ದು ಮೂಕವಾಗಿವೆ. ಗಿಡುಗನ ಗುಣವನ್ನು ಅದರ ಬಣ್ಣ ಮತ್ತು ಹಾರಿ ಬರುವ ಆ ದಿಮಾಕು ಮರೆಸಿಡುತ್ತದೆ. ಪಶ್ಚಿಮದ ಕಡೆಯಿಂದ ಹಾರಿ ಬರುವ ಈ ಪಂಚರಂಗಿ ಗಿಡುಗನಿಗೆ ಮುಟ್ಟಿದ್ದೆಲ್ಲವನ್ನು ಭಸ್ಮ ಮಾಡುವ ಭಸ್ಮಾಸುರ ಗುಣವಿದೆ, ಅಥವಾ ಅದಕ್ಕೂ ಹೆಚ್ಚು. ಯಾಕೆಂದರೆ ಗಿಡುಗವು ನೋಡಿದ್ದೆಲ್ಲ ಬರಿ ಬೂದಿಯಾಗುತ್ತದೆ. ಮೌನವಾಗಿ ಕೂತ ಗಿಡುಗನ ಮೈಯಿಂದ ಉದುರಿದ ಹೊಟ್ಟು ಬ್ರಹ್ಮಾಂಡವನ್ನೇ ಬೂದಿಯ ಗುಡ್ಡವಾಗಿಸಿದೆ ಎಂದು ಎಲ್ಲೂ ಕೇಳಿರದ ನೋಡಿರದ ವಿಚಿತ್ರವಿದು. ಸಾವಿರಾರು ವರ್ಷಗಳಿಂದ ಬದುಕಿ ಬಾಳಿದರೆಂಬ ಈ ಕಣ್ಣಿನ ಕಾಯ ಪ್ರಾಣಿಗಳ ಹೊಟ್ಟೆಯ ಮೇಲೆ ತಣ್ಣೀರಿನ ಬಟ್ಟೆಯೇ ಗತಿಯಾಗಬೇಕದು. ಆ ಪಶ್ಚಿಮದ ಗಿಡುಗಿನ ಪಂಚರಂಗಿ ಬಣ್ಣ ಪೂರ್ವದ ಜೀವಜಾಲಗಳ ಮಾತು ನುಂಗಿದೆ.
ಭಯ ಮಾತ್ರ ಸತ್ಯ ಎನಿಸುವ ಭಯದ ಭಾವವನ್ನು ಮಾತ್ರ ಬಿತ್ತುತ್ತಿದೆ. ಎತ್ತ ಕಡೆಯೂ ಕಣ್ಣನ್ನು ಚಾಚಿದರೂ ಗಿಡುಗನ ಕರಿನೆರಳು ಸರಳಾಗಿ ಕಾಡುತ್ತಾ ಪಂಚಭೂತಗಳೆಲ್ಲ ವಂಚನೆಯ ಬಣ್ಣವನ್ನು ಕದಡಿ ಎರಚಿಕೊಂಡಿದೆ. ಯಾರ ನಿಜ ಬಣ್ಣವೂ ನಿಜ ರೂಪವೂ ಗೋಚರವಾಗುತ್ತಿಲ್ಲ. ಇಡೀ ಲೋಕದಲ್ಲಿಯೇ ಬೆರಗಿದೆ. ಈ ನಡುವೆಯೂ ಭಯದ ಬಯಲಿನ ಕಡವೆ ಓಡಾಡುತ್ತಿದೆ. ಅಂದರೆ ಮನುಷ್ಯನು ಕಾಡಿನಲ್ಲಿ ಓಡುವ ಪ್ರಾಣಿಗಳಂತೆ ಓಡಾಡಿಕೊಂಡು ಇರುವನು. ನಡೆ ನುಡಿ ನೋಟಗಳ ಆಚೆಗೆ ಈ ಅವ್ಯಕ್ತ ಭಯ ಭಾಷೆಗೆ ಜೀವ ತುಂಬಿದೆ. ಭಾವದಲ್ಲಿ ಭಯ ಬೆರೆತು ನೋವಿನ ನೂರಾರು ರೂಪಗಳು ಮಾರ್ದನಿಸುತ್ತದೆ. ಅಂದರೆ ಸಾಹಿತ್ಯ, ಕಲೆ, ಸಂಗೀತದಲ್ಲೆಲ್ಲದರ ಪ್ರತಿ ಛಾಯೆ ಇದೆ. ಈ ನೆಲದ ಮೂಲ ಬೀಜವಾಗಿರುವ ಸಂಸ್ಕೃತಿ ಹಾಗೂ ಸಂಸ್ಕಾರಗಳು ಸ್ಮಶಾನ ಸೇರಿವೆ. ಅದರಲ್ಲಿಯೂ ರೈತಾಪಿ ಸಮುದಾಯ ಸತ್ತು ಹೋಗಿದಂತಾಗಿದೆ. ಇಂಥ ಕೆಟ್ಟ ಸ್ಥಿತಿಯಲ್ಲಿಯೂ ಸತ್ವ ಕಳೆದುಕೊಳ್ಳದ ಜನ ನೆಲೆ ಇದು. ಪಂಚರಂಗಿಯ ಗಿಡುಗ ತಾನು ಗೈದ ಅಧ್ವಾನಗಳಿಂದ ತೃಪ್ತನಾಗಿ ಅಹಂಕಾರದಿಂದ ಪ್ರಶ್ನಿಸುತ್ತದೆ, ಈ ನೆಲದ ವಾಸುದಾರರು ಯಾರು ಎಂದು. ಗಿಡುಗನ ಧ್ವನಿ ಬೇಲಿನ ಬಳ್ಳಿಯ ಸಾಲಿನ ಬುಡದಲ್ಲಿ ತೇಮಾಂಶದ ತವರು ನೆಲದಲ್ಲಿ ತೆವಳುತ್ತಿರುವ ಎರೆಹುಳಕ್ಕೆ ಕೇಳುತ್ತದೆ. ಎರೆಹುಳು ಭಯ ಬೀಳಲಿಲ್ಲ. ತನ್ನ ದನಿ ಗಿಡುಗನನ್ನು ತಲುಪುವುದಿಲ್ಲ. ಉತ್ತರಿಸದೆ ಸುಮ್ಮನಿರುವುದೂ ಇಲ್ಲ. ಎರೆಹುಳು ತನ್ನ ಪಾಡಿಗೆ ಪಿಸುಗುಡುತ್ತಾ ಯಾಕ್ಲಾ ಎಂದು ಕೇಳುತ್ತದೆ. ಈ ಕವಿತೆಯಲ್ಲಿ ಪಂಚರಂಗಿಯ ಗಿಡುಗ ಪಶ್ಚಿಮದಿಂದ ಹಾರಿ ಬಂದ ಮುಕ್ತ ಮಾರುಕಟ್ಟೆಯ ಪ್ರತೀಕ. ಅದುವೇ ವ್ಯಾಪಾರೀಕರಣ. ಇದು ಎಲ್ಲವನ್ನು ತನ್ನೆಡೆಗೆ ಆಕರ್ಷಿಸುವ, ಇಲ್ಲಿಯ ಜೀವಸತ್ವವನ್ನು ನಾಶಗೊಳಿಸುವ, ತಾನು ರೆಕ್ಕೆ ಬಡಿದಲ್ಲೆಲ್ಲ ಗುಜರಿ ಸಾಮಾನುಗಳ ಗುಡ್ಡವನ್ನೇ ಸೃಷ್ಟಿಸುವ ಅನಾಹುತಕಾರಿ ಲಕ್ಷಣವನ್ನು ಹೊಂದಿರುವಂಥದ್ದು. ಎರೆಹುಳ ಈ ನೆಲದ ನಂಟಿನ ಪ್ರತೀಕ. ಕತ್ತರಿಸಿದರೂ ಜೀವ ಕಳೆದುಕೊಳ್ಳದ ತಾಜಾ ಗುಣದ್ದು. ಎಂಥ ಕಠಿಣ ಮಣ್ಣನ್ನು ಕರಗಿಸಿ ಮೃದುವಾಗಿಸಿ ತನ್ನ ಮೈಯಿಂದಲೇ ಉತ್ತುವ ಕನಸು ಎರೆಹುಳು ನೆಲದ ಸಂಸ್ಕೃತಿಯ ಪ್ರತೀಕ. ಈ ನೆಲಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಸತ್ವವೂ ಇದೆ ಎಂಬುದನ್ನು ಈ ಕವಿತೆ ವಿಶೇಷವಾಗಿ ನಮಗೆ ತಯಾರಿಸಿಕೊಡುತ್ತದೆ. ಇಷ್ಟು 5 ಘಟಕಗಳ ಒಂದು ಅಭ್ಯಾಸ ಪುಸ್ತಕವನ್ನು ನಿಮಗೆ ನಾನಿಲ್ಲಿ ತಯಾರಿಸಿಕೊಟ್ಟಿದ್ದೇನೆ. ಮುಂದಿನ ವಿಡಿಯೋದಲ್ಲಿ, ಅಂದರೆ ಪಾರ್ಟ್ 2 ವಿಡಿಯೋದಲ್ಲಿ ಉಳಿದ 6ರಿಂದ 10ನೇ ಘಟಕಗಳನ್ನು ಚರ್ಚೆ ಮಾಡಿ ಬರೆದು ನಿಮಗೆ ಕೊಡ್ತೇನೆ. ವಿದ್ಯಾರ್ಥಿಗಳು ಇಷ್ಟು ನೋಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋಗಾಗಿ ತಾವು ವೀಕ್ಷಿಸಿ. ಇಷ್ಟು ಕೇಳಿದ್ದಕ್ಕೆ ಅನಂತ ಧನ್ಯವಾದಗಳು. ಇಂತಿ BJ ಸ್ಪರ್ಧಾ ಅಕಾಡೆಮಿ.